ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಹಾಗಿದ್ರೆ ಅದನ್ನ ನೋಡೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೀವು ಡಿಫೈನ್ ಮಾಡ್ಬೇಕಿದ್ರೆ ಎರಡು ತರ ಚಾರ್ಜಸ್ ಅನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಒನ್ ಈಸ್ ಕ್ಯೂ. ಇಲ್ಲಿ ನಾನು ಈ ಕಾಂಟೆಕ್ಸ್ಟ್ ಅಲ್ಲಿ ಕ್ಯೂ ಅಂದ್ರೆ ಕ್ಯಾಪಿಟಲ್ ಕ್ಯೂ ಅಂದ್ರೆ ಸೋರ್ಸ್ ಚಾರ್ಜ್ ಅಂತ ತಗೊಳ್ತೇನೆ. ಓಕೆ, ಸೋರ್ಸ್ ಚಾರ್ಜ್. ಸ್ಮಾಲ್ ಕ್ಯೂ ಅಂದ್ರೆ ಟೆಸ್ಟ್ ಚಾರ್ಜ್ ಅಂತ ತಗೊಳ್ತೇನೆ. ಸೊ ಟೆಸ್ಟ್ ಚಾರ್ಜ್ ಅನ್ನ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತಾನು ಕರಿತೇವೆ. ಓಕೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತಾನು ಕರಿತೇವೆ. ಇದನ್ನ ನಾನು ಟೆಸ್ಟ್ ಚಾರ್ಜ್ ಅಂತ ತಗೊಳ್ತೇನೆ. ಓಕೆ, ಸೋರ್ಸ್ ಚಾರ್ಜ್ ಅಂದ್ರೆ ಏನು? ಇಟ್ ಈಸ್ ದ ಚಾರ್ಜ್ ವಿಚ್ ಪ್ರೊಡ್ಯೂಸಸ್ ಇಲೆಕ್ಟ್ರಿಕ್ ಫೀಲ್ಡ್. ಓಕೆ, ವಾಟ್ ಈಸ್ ಸೋರ್ಸ್ ಚಾರ್ಜ್? ಇಟ್ ಈಸ್ ದ ಚಾರ್ಜ್ ಪ್ರೊಡ್ಯೂಸಸ್ ಇಲೆಕ್ಟ್ರಿಕ್ ಫೀಲ್ಡ್. ಸೊ ನಾನು ಕ್ಯೂ ಅಂತ ತಗೊಳ್ತೇನೆ. ಇಟ್ ಈಸ್ ಅ ಚಾರ್ಜ್, ನೋ, it exerts electric force or electrostatic force on another charge. Correct. So ಇದನ್ನ ನಾನು ಸೋರ್ಸ್ ಚಾರ್ಜ್ ಅಂತ ತಗೊಳ್ತೇನೆ. ಸೊ ಈ ಸೋರ್ಸ್ ಚಾರ್ಜ್ ಸುತ್ತ ಏನಿರುತ್ತೆ ಹೇಳಿ, ಇಟ್ಸ್ ಇನ್ಫ್ಲೂಯೆನ್ಸ್, ಇಟ್ ಹ್ಯಾಸ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಇಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಇಲ್ಲಿ ನೋಡಿ, ಇದ್ರ ಸುತ್ತ ಏನಿರುತ್ತೆ ಹೇಳಿ, ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಈ ರೀಜನ್ ಅಲ್ಲಿ, ಈ ಒಂದು ಸ್ಪೆರಿಕಲ್ ರೀಜನ್ ಅಲ್ಲಿ ಅಂದ್ರೆ ಸ್ಪೇಸ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಪ್ ಟು ದಿಸ್ ಸ್ಪೆರಿಕಲ್ ರೀಜನ್. ಓಕೆ, ಅಪ್ ಟು ದಿಸ್ ಸ್ಪೆರಿಕಲ್ ರೀಜನ್. ಸೊ ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಇದರ ಇನ್ಫ್ಲೂಯೆನ್ಸ್ ಇರುತ್ತೆ. ಅಥವಾ ಇಟ್ ಎಕ್ಸರ್ಟ್ಸ್ ಇಟ್ಸ್ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ಅನದರ್ ಚಾರ್ಜ್. ಓಕೆ, ಸೊ ಇವಾಗ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ನೋಡೋಣ. So it is a region in a space around a charge. ಅಂದ್ರೆ ಚಾರ್ಜ್ ಅಂದ್ರೆ ಯಾವುದು? ಇಲ್ಲಿ ಸೋರ್ಸ್ ಚಾರ್ಜ್ ಅಂತ ತಗೊಳ್ತೀವಿ. ಕ್ಯೂ, ಕ್ಯೂ ಸುತ್ತ ಇರುವಂತಹ ಸ್ಪೇಸ್. ಸೊ ಎಲ್ಲಿವರೆಗೆ? ಇಟ್ ಈಸ್ ದ ರೀಜನ್ ಇನ್ ಅ ಸ್ಪೇಸ್ ಅರೌಂಡ್ ಅ ಚಾರ್ಜ್ ಅಪ್ ಟು ವಿಚ್ ಇಟ್ ಎಕ್ಸರ್ಟ್ಸ್ ಇಟ್ಸ್ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ಕ್ಯೂ ಸುತ್ತ ಇರುವಂತಹ ರೀಜನ್, ಯಾವ ರೀಜನ್ ಅನ್ನ ಕನ್ಸಿಡರ್ ಮಾಡಬೇಕು? ಎಲ್ಲಿವರೆಗೆ ಕ್ಯೂ ಅನ್ನೋ ಚಾರ್ಜು ಇದರ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ ಮತ್ತೊಂದು ಚಾರ್ಜ್ ಮೇಲೆ ಎಕ್ಸರ್ಟ್ ಮಾಡುತ್ತೆ, ಆ ರೀಜನ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಆ ರೀಜನ್ ಅನ್ನ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೇವೆ. ಓಕೆ, ಸೊ ದಿಸ್ ಸ್ಪೆರಿಕಲ್ ರೀಜನ್ ಅನ್ನ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೇವೆ. ಸೊ ಈ ಕ್ಯೂ ಚಾರ್ಜ್ ಹ್ಯಾಸ್ ಇಟ್ಸ್ ಇನ್ಫ್ಲೂಯೆನ್ಸ್ ಇನ್ ದಿಸ್ ರೀಜನ್ ಆರ್ ಇಟ್ ಎಕ್ಸರ್ಟ್ಸ್ ಇಲೆಕ್ಟ್ರಿಕ್ ಫೋರ್ಸ್ ಆನ್ ಅನದರ್ ಚಾರ್ಜ್. ಓಕೆ, ಸೊ ಕ್ವಾಂಟಿಟೇಟಿವ್ಲಿ ನಾವು ಯಾವ ರೀತಿ ಹೇಳ್ಬೋದು ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ? ಎಲೆಕ್ಟ್ರಿಕ್ ಫೀಲ್ಡ್ ಗೆ ಒಂದು ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಬೇಕು ಅಲ್ವಾ? ಸೊ ಕ್ವಾಂಟಿಟೇಟಿವ್ಲಿ ವಿ ಕ್ಯಾನ್ ಸೇ ಇಟ್ ಆಸ್ electric intensity or electric field strength. Electric intensity or electric field strength is nothing but electric field only in its quantitative form. Then what is electric intensity ಅಥವಾ electric field strength ಅಂದ್ರೆ ಏನು ಅಂತ ನೋಡೋಣ. ಓಕೆ, ಅಥವಾ ಇಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಕೇಳಿದಾಗ ಕೂಡ ನೀವು ಈ ಡೆಫಿನೇಷನ್ ಅನ್ನೇ ಬರಿಬಹುದು. ಓಕೆ, electric intensity at a point in an electric field is a force on unit positive charge under test charge placed at that point. Okay, so ಇಲ್ಲಿ ನೋಡಿ, ಇದರ ಮೀನಿಂಗ್ ಅನ್ನ ನೋಡೋಣ. Q is a source charge. It produces its own electric field in this spherical region ಅಂತ ಕರೆಯೋಣ. ಸೊ ಈ ಸ್ಪೆರಿಕಲ್ ರೀಜನ್ ಅಲ್ಲಿ Q ದ ಇನ್ಫ್ಲೂಯೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಇನ್ಫ್ಲೂಯೆನ್ಸ್ ಮೀನ್ಸ್ ಇಟ್ ಎಕ್ಸರ್ಟ್ಸ್ ಇಟ್ಸ್ ಓನ್ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ಅನದರ್ ಚಾರ್ಜ್. ಸೊ ಈ ರೀಜನ್ ಅಲ್ಲಿ ನಾವು ಒಂದು ಟೆಸ್ಟ್ ಚಾರ್ಜ್ ಅನ್ನ ತಂದಾಗ, ಟೆಸ್ಟ್ ಚಾರ್ಜ್ ಮೀನ್ಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೆ +1 ಚಾರ್ಜ್ ಅನ್ನ ತಂದಾಗ, ಈ +1 ಚಾರ್ಜ್ ಮೇಲೆ ನಾನು ಟೆಸ್ಟ್ ಚಾರ್ಜ್ ಅನ್ನ ಕ್ಯೂ ಅಂತ ಕರಿತೇನೆ. ಓಕೆ, ಸೊ ಈ ಟೆಸ್ಟ್ ಚಾರ್ಜ್ ಅನ್ನ ಇದರ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಈ ಟೆಸ್ಟ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಅನ್ನೋದು ಏನಾಗಿರುತ್ತೆ ಹೇಳಿ, ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆರ್ ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ ಕರಿತೇವೆ. ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಆನ್ ದಿಸ್ ಟೆಸ್ಟ್ ಚಾರ್ಜ್. ವಾಟ್ ಈಸ್ ದಿಸ್? ಇಟ್ ಈಸ್
force on this unit positive charge of test charge. So how can we define electric intensity? Electric intensity at a point in an electric field is the force on unit positive charge, that is test charge Q, placed at that point. So test charge ಅನ್ನ ಎಲ್ಲಿ ಇಡಬೇಕು? ಇದನ್ನ in the region of electric field of Q. So source charge in electric field ಅಲ್ಲಿ ಟೆಸ್ಟ್ ಚಾರ್ಜ್ ಅನ್ನ ಇಟ್ಟಾಗ ಟೆಸ್ಟ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರುತ್ತೆ ಅನ್ನೋದೇ ಏನ್ ಹೇಳಿ electric intensity. Okay, the formula of electric field is given as vector E is equal to F by Q. Okay, it is the mathematical formula of electric intensity. Electric intensity or electric field is a vector quantity. It can be written as F by Q. Q andre it is test charge or unit positive charge. ಸೊ ಇನ್ನು ಪರ್ಫೆಕ್ಟ್ ಆಗಿ ನಾವು ಬರಿಬೇಕು ಇಲೆಕ್ಟ್ರಿಕ್ ಫೀಲ್ಡ್ ಇನ ಡೆಫಿನೇಷನ್ ಅನ್ನ ಅಥವಾ ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅಥವಾ ವೆಕ್ಟರ್ ಇ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ವೆಕ್ಟರ್ ಎಫ್ ಡಿವೈಡೆಡ್ ಬೈ ಕ್ಯೂ. ಇಲ್ಲಿ ಝೀರೋವನ್ನ ನೆಗ್ಲೆಕ್ಟ್ ಮಾಡಿ ಕ್ಯೂ ಅಂತ ತಕೊಳ್ಳಿ. ಆಸ್ ಕ್ಯೂ ಟೆಂಡ್ಸ್ ಟು ಝೀರೋ, ಇಟ್ ಈಸ್ ದ ಅಕ್ಯುರೇಟ್ ಡೆಫಿನೇಷನ್ ಆಫ್ electric field. Okay.